ನಮ್ಮ ಸೋನು ಬೇಬಿಗಳು ಇವೆಲ್ಲ ಎಲ್ಲಿಂದ ದಬಾಕೊಂಬಿಡ್ತದ ಅಂತವ. ಸದ್ಯಕ್ಕೆ ಹಂಗೆ ನಿಂತೈತೆ. ನಮ್ಮ ಸೋನುಗೆ ಸ್ವಲ್ಪ ಗಾಯ ಆಗ್ಬಿಟ್ಟೈತೆ. ಚೆನ್ನಾಗಿರುತ್ತೆ. ನಾನು ಮಾಡ್ಕೊಂಡಿದ್ದ ತಪ್ಪುಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ನನ್ನ ಅನುಭವದ ಮಾತುಗಳನ್ನ ನಾನು ಹೇಳ್ತಾ ಇರೋದು. ಜೀವನದಲ್ಲಿ ನಾವೇನೋ ಅನ್ಕೊಂಡಿರ್ತೀವಿ, ಆ ಥರ ಇರಬೇಕು, ಈ ಥರ ಇರಬೇಕು, ಏನೇನೋ ಮಾಡಬೇಕು ಅಂದ್ಕೊಂಡು ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರ್ತೀವಿ. ಅಕ್ಕನೇ ಉರಿದೋಗ್ಬಿಡುತ್ತೆ. ಏನೂ ನಡೀತಲ್ಲ ಅಂತ ಅಂದರೆ 1 year 2 year ಬ್ಯಾಕು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ದೋ, ಮಚ ಹಂಗೆ ಹೋಗ್ಬಿಡೋಣ, ಹಿಂಗೆ ಹೋಗ್ಬಿಡೋಣ, ಟ್ರಿಪ್ ಮಾಡಿಬಿಡೋಣ, ಒಳ್ಳೊಳ್ಳೆ ದುಡ್ಡು ಮಾಡೋಣ ಅಂದ್ಕೊಂಡಿದ್ದೋ. ಈಗ ಒಬ್ಬೊಬ್ಬರು ಜೀವನ ಒಂದೊಂದು ದಿಕ್ಕಲ್ಲಿದ್ದೀವಿ. ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ, ಏನು ನಡೀತೈತೆ ಅಂತಲೂ ಗೊತ್ತಾಯ್ತಲ್ಲ ಜೀವನದಲ್ಲಿ. ನಮ್ಮ ಫ್ರೆಂಡ್ಸ್ ಎಲ್ಲವ ಅವ್ರವ್ರ ಬಿಸ್ನೆಸ್ಸಲ್ಲಿ ಬಿಸಿ ಆದರು. ನಾನು ನೋಡಿದ್ರೆ ಇಲ್ಲಿ ಊರಿಗೆ ಬಂದು ಸೆಟ್ಲಾದೆ. ಈಗ ಬಾ ಮಚ್ಚ ಟ್ರಿಪ್ಗೆ ಹೋಗೋಣ ಅಂತ ಅಂದರೆ ಇಲ್ಲಿ ನಮ್ಮ ಕಮಿಟ್ಮೆಂಟ್ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ನೀವು ಏನು ಅಂದ್ಕೊಂಡಿರ್ತೀರ ಅದನ್ನು ಕಮೆಂಟ್ ಮಾಡಿರಿ. ಫಸ್ಟು ನಾವು ಮಚ್ಚ ಬಾ ಅಲ್ಲಿ ಹೋಗ್ಬಿಡೋಣ ಟ್ರಿಪ್ಪು, ಇಲ್ಲಿ ಹೋಗ್ಬಿಡೋಣ ಟ್ರಿಪ್ಪು, ಮುಂದೆ ಫ್ರೀ ಇರ್ಬೋದು ಲೈಫಲ್ಲಿ, ಈಗಲೇ ಎಷ್ಟು ಆರಾಮಾಗಿದ್ದೀವಿ, ಇನ್ನು ಮುಂದಿನ ಜೀವನ ಇನ್ನೂ ಫುಲ್ ಆರಾಮಾಗಿರ್ತದೆ ಅಂದ್ಕೊಂಡಿದ್ದು. ಈಗ ಆರಾಮ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಫ್ರೀ ಇಲ್ಲ, ಆ ಥರ ಕಮಿಟ್ಮೆಂಟ್ಗಳಾಗವೆ. ಏನೂ ಮಾಡೋಕ್ಕಾಗಲ್ಲ. ಜೀವನ ಹಿಂಗೆ 108 ಪಾಠ ಕಲಿಸ್ಬಿಡುತ್ತೆ. ನೀವೇನಾರ ಈಗಲೇ ಫ್ರೀ ಅಂತ ಇದ್ದರೆ ಫ್ರೀ ಇರಬೇಡ್ರಿ, ಫುಲ್ ಬ್ಯುಸಿಯಾಗ್ರಿ. ಚಿಕ್ಕ ಹುಡುಗ್ರಿಗೆ ಹೇಳ್ತಾ ಇರೋದು ನಾನು. ಒಂದು 18-19 ವರ್ಷ ಇರ್ತಾರೆ ನೋಡ್ರಿ, ಅವ್ರಿಗೆ ಹೇಳ್ತಾ ಇರೋದು. ನಮಗೂ ಹೇಳ್ತಿದ್ರು ದೊಡ್ಡವರು, ಬಟ್ ನಾನು ಕೇಳಲಿಲ್ಲ, ಸೀರಿಯಸ್ಸಾಗಿ ಕೇಳಲಿಲ್ಲ. ಬಿಡೋಣ, ಅಯ್ಯೋ ಮುಂದಿನ ನೋಡ್ಕೊಳ್ಳೋಣ, ಮುಂದೆ ನೋಡ್ಕೊಳ್ಳೋಣ ಅಂತವ. ಈಗ ಆಟಾಡ್ಸ್ಕೊಂಡು ಹೊಡಿತೈತೆ ಜೀವನ. ದುಡ್ಡು, ಬರೀ ದುಡ್ಡು ಇಂಪಾರ್ಟೆಂಟ್ ಆಗ್ಬಿಡೈತೆ. ದುಡ್ಡು ದುಡಿಲೇಬೇಕು, ವಿಧಿ ಇಲ್ಲ, ದುಡಿಲೇಬೇಕು. 1 ದಿನ 2 ದಿನ ಡ್ರಾಪ್ ಆಯಿತು ಅಂತ ಅಂದರೆ ಕಮಿಟ್ಮೆಂಟ್ ತಲೆ ಮೇಲೆ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈಗಲೇ ಹೆವಿ ದುಡಿಯೋಕ್ಕೆ ಟ್ರೈ ಮಾಡಿರಿ, ಶುರು ಮಾಡಿರಿ, ಮುಂದೆ ಲೈಫು ಆರಾಮ ಅನಿಸುತ್ತೆ. ನಾವು ಇವಾಗ ಖಾಲಿ ಕೂತ್ಕೊಳ್ತೀವೋ ಲೈಫಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ. ದುಡಿತಾನೇ ಇರಬೇಕು, ದುಡ್ಡು ಇಂಪಾರ್ಟೆಂಟು. ನಾನು ದುಡ್ಡು ಬಿಡೋಣ ಮುಂದೆ ದುಡ್ಕೊಬೋದು, ಏನು ದುಡ್ಡು ಎಲ್ಲದಕ್ಕೂ ದುಡ್ಡೇ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಇವಾಗ ದುಡ್ಡು ಇಂಪಾರ್ಟೆಂಟು. ಜೀವನ ಅರ್ಥ ಮಾಡಿಸ್ಬಿಡ್ತು ಸೀರಿಯಸ್ಸಾಗೆ. ಹೆವಿ ದುಡ್ಡು 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 ಅಂತ ಸಾಯ್ತಲೇ ಇದ್ದೀವಿ, ದುಡ್ಡಿನಿಂದ ಓಡ್ತಲೇ ಇದ್ದೀವಿ. ಸಂಪಾದನೆ ತುಂಬಾ ಮುಖ್ಯ. ಸಂಪಾದನೆ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಸಂಪಾದನೆ ಅನ್ನೋದು ನಿಂತೋಯ್ತು ಅಂತ ಅಂದರೆ ಜೀವನ ನಿಂತೋಗ್ಬಿಡುತ್ತೆ. ಸಂಪಾದನೆ ಮಾಡ್ತಾನೇ ಇರಿ. 10 ರೂಪಾಯಿನೋ ಕೂಡಿಕ್ರಿ, ಬಟ್ ಮುಂದೆ ಯೂಸ್ ಆಗುತ್ತೆ ಅಷ್ಟೇ. ನಾವು ಏನು ಮಾಡೋದು ಅಂತ ಅಂದರೆ, ಒಂದು 20-21 ವರ್ಷ ಇರಬೇಕಾದ್ರೆ ನನಗೆ ರಾಯಲ್ ಎನ್ಫೀಲ್ಡ್ ಗಾಡಿ ಬೇಕು ಅಂತವ 5 ವರ್ಷ ಕನಸ್ಬಿಟ್ಟಿದೆ. ಅದನ್ನು ತಗೊಳ್ಳೋಕ್ಕೋಸ್ಕರ ನಾಯಿಗೆ ದುಡ್ದು ಅದನ್ನು ತಗೊಂಡೆ. ಆಮೇಲೆ ತಿರ್ಗಿ ಐಫೋನ್ ಬೇಕು ಅಂತ ಅದರಿಂದ ಬಿದ್ದೆ. ತಿರ್ಗಿ ಅದಕ್ಕೂ ದುಡ್ದು ಅದನ್ನು ತಗೊಂಡೆ. ಹಿಂಗೆ ಹೆವಿ ಖರ್ಚುಗಳು. ನಾನು ಅದೇ ದುಡ್ಡನ್ನ ಆವಾಗ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ 1 to 3 ಆಗಿರೋದು. ಈಗ 3 ಲಕ್ಷ ರೂಪಾಯಿ ಬೈಕು ಅಂತ ಅಂದರೆ, ಮತ್ತು 90,000 ಫೋನು ಅಂತ ಅಂದಿದ್ರೆ, ಅದೇ 90,000 ರೂಪಾಯಿ ಕೊಟ್ಬಿಟ್ಟು ಅವತ್ತು ಚಿನ್ನ ಮಾಡಿಸ್ಕೊಂಡಿದ್ದೀರ, ಇವತ್ತು 2 ಲಕ್ಷ ಅದೇ ಒಡವೆ ಆಗಿರೋದು. ಮತ್ತು 3 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಡವೆ ಮಾಡಿಸಿದ್ರೆ ಈಗ ಅದರದ್ದೇ ಇಲ್ಲ ಅಂತಂದರೆ 8 ಲಕ್ಷ 9 ಲಕ್ಷ 10 ಲಕ್ಷ ಗಂಟು ದುಡ್ಡು ಸಿಕ್ಕಿರೋದು. ನಾವು ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಮುಂದೆ ಯೂಸ್ ಆಗುತ್ತೆ. ಅವತ್ತು ನಾವು ಬುದ್ಧಿ ಉಪಯೋಗಿಸ್ಬಿಟ್ಟು ಆ ಥರ ಮಾಡಿದರೆ ಇವತ್ತು ಹೆಂಗೋ ಇರ್ತಿದ್ದೆ. ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಅದನ್ನೇ. ನೀವು ಬೇರೆ ಶೋಕಿ ಮಾಡೋಕ್ಕೆ ಹೋಗ್ರಿ, ಏನಾರು ಮಾಡೋಕ್ಕೆ ಹೋಗ್ರಿ, ಬಟ್ ನೀವು ಒಂದು ಇದ್ರ ಮೇಲೆ ಹಾಕ್ರಿ, ಒಂದು ಬಂಡವಾಳನ ಮುಂದೆ ಯೂಸ್ ಆಗೋವಂಥ ಬಂಡವಾಳಕ್ಕೆ ಹಾಕ್ರಿ, ಚೆನ್ನಾಗಿರುತ್ತೆ. ನಾನು ಮಾಡ್ಕೊಂಡಿದ್ದ ತಪ್ಪುಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ನನ್ನ ಅನುಭವದ ಮಾತುಗಳನ್ನ ನಾನು ಹೇಳ್ತಾ ಇರೋದು. ಯಾವಲ್ಲ ಇವನು ನನಗೆ ಹೇಳಕ್ಕೆ ಬಂದ, ನೀವು ಒಳ್ಳೆದ ಕಾರ ತಿಳ್ಕೊಳ್ರಿ, ಕೆಟ್ಟದ ಕಾರ ತಿಳ್ಕೊಳ್ರಿ, ಬಟ್ ನನ್ನ ಜೀವನದಲ್ಲಿ ನಡೆದಿದ್ದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ.
ಯಾಕಪ್ಪ ಇವಾಗ ಈ ಮಾತುಗಳನ್ನ ಹೇಳ್ತಾ ಇದೀಯ ಅನ್ಕೊಂಡ್ರೆ ನೀವೇ ಕೇಳಿದ್ರೆ ಹೇಳ್ತೀನಿ ಅದಕ್ಕೂ. ಇವತ್ತು ನಾನು ದುಡ್ಡು ಇದ್ದಿದ್ರೆ ಆ ದುಡ್ಡು ಅವಾಗ ಶೋಕಿ ಮಾಡಿ ದುಡ್ಡು ಇವತ್ತು ಇದ್ದಿದ್ರೆ ಸ್ವಲ್ಪ ಸಾಲ ಮಾಡೋದು ತಪ್ತಿತ್ತು. ಯಾಕೆಂದರೆ ಈಗ ನಾನು ಹಸುಗಳನ್ನ ಮಾಡಿದ್ದೀನಿ, ಮತ್ತು ಈಗ ಕೋಳಿ ಫಾರಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನನಗೆ ನನ್ನದೇ ಆದಂಥ ಸ್ವಲ್ಪ ಹಣ ಇರ್ತಿತ್ತು. ಏನೇ ಇದ್ರೂ ನಮ್ಮ ಹಣ ಇಕ್ಕೊಂಡು ನಾವು ಕೆಲಸ ಮಾಡಿದ್ರೆ ನೆಮ್ಮದಿ ಅನಿಸುತ್ತೆ. ನಾವು ಸಾಲ ಮಾಡಿಬಿಟ್ಟು ಹೋಗ್ಬಿಟ್ಟು ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಮಾಡ್ತಾಯಿದ್ರೇ ತುಂಬ ಕಷ್ಟ ಅನಿಸುತ್ತೆ. ಯಾವುದೇ ಬರೀ ಸಾಲ 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 ಬಡ್ಡಿ ಕಟ್ಟಬೇಕು ಮತ್ತು ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಯೋಚನೆ ಮಾಡ್ಕೊಂಡೇ ಸಾಯ್ಬೇಕಾಗುತ್ತೆ. ಅದಕ್ಕೇ ಇವಾಗಲಿಂದ ದುಡ್ಡು ಉಳ್ಸೋಕ್ಕೆ ಪ್ರಯತ್ನ ಪಡ್ರಿ ಅಷ್ಟೇ. ಚಲಿ ಇವತ್ತಿನ ಜೀವನ ಏನಂತ ನೋಡೋಣ. ಜಾಸ್ತಿ ಹೇಳಿದ್ರೆ ನಿಮಗೆ ಬೋರಿಂಗ್ ಅನಿಸ್ಬಿಡ್ಬೋದು. ಇವಾಗ ಅಲ್ಪಳ್ಳಿಗೆ ಬೇರೆ ಹೋಗಬೇಕು. ಯಾಕಪ್ಪ ಅಂತಂದರೆ ಅಲ್ಲಿ ನಮ್ಮ ದೊಡ್ಡಪ್ಪವ್ರದ್ದು ಕಡ್ಡಿ ಇತ್ತು, ಅವ್ರು ಹಸು ಸಾಕಿದ್ರು. ಅವರು ಹಸುಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಆ ಕಡ್ಡಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ಕುಯ್ಕೊಂಡು ಬರಬೇಕು. ಈಗ ನಾನು ಮತ್ತು ನಮ್ಮ ಸಂಜು ಹೋಗ್ತಾಯಿದ್ದೀವಿ. ಆಟೋ ಐತೆ ನಮ್ಮದು. ಮೊನ್ನೆ ಅಲ್ಲಿ ಹೋಗ್ಬಿಟ್ಟು ಆಟೋ ಎತ್ಕೊಂಬಿಟ್ಟಿತ್ತು ಸಿಂಗ್ ಅಂತವ. ಅದು ಕ್ಲಿಪ್ ಹಾಕಿರ್ತೀನಿ ನೋಡ್ರಿ. ಮತ್ತು ಇವಾಗ ಅಲ್ಲಿಗೆ ಹೋಗಿ ಕಡ್ಡಿ ಕುಯ್ಕೊಂಬರ್ಬೇಕು. ಚಲಿಯೇ ಈ ಮಟ್ಟಿಗೆ ನಿಂತೈತೆ. ಅಯ್ಯವ್ವ ಒಳಗಡೆ ಇದಕ್ಕೆ ಭಯ ಆಗೋಯ್ತು. ಹಂಗೆ ಎಲ್ಲಿಂದಕ್ಕೆ ದಬ ಕಂಬಿಡ್ತದೋ ಅಂತವ. ಸದ್ಯಕ್ಕೆ ಹಂಗೆ ನಿಂತೈತೆ ನನ್ನ ಪುಣ್ಯ. ಅಯ್ಯಬ್ಬಾ ಸ್ವಾಮಿ. ಇಲ್ಲೇ ನಮ್ಮ ಪಕ್ಕದವ್ರು ಅಲ್ಲೇ ಅಣ್ಣ ಬರೋಳಿದ್ದಾರೆ, ಬರ್ತಾಯಿದ್ದಾರೆ. ನಿಲ್ಲಿಸ್ಬೇಕು. ಮೊನ್ನೆ ಒಂದು ಟ್ರಿಕ್ ತಿಳ್ಕೊಂಡೆ. ಬೈಲಿ ಒಂದಿದು ಬೈಲಿ. ನಿಮ್ಗೊಂದೇನೋ ಹೇಳ್ಬೇಕು ಬರೀಲಿ. ಫೋನ್ ಬೇಡ ಬೈಲಿ, ಫೋನ್ ಬೇಡ ನಿಂಗೆ ನಿನ್ನ ಹಣೆ ಬರ್ದಲ್ಲಿ ಏನೋ ಒಂದು ಬರ್ದೈತೆ, ಅದನ್ನು ತೋರಿಸಿ ಬೈಲಿ. ಬೈಲಿ ಹೆಂಗಿತ್ತು ಚಸ್ಕಾ ಮಸ್ಕಾ 1/1 ಹೊಡೆದಾಕ್ಬಿಡ್ತೀನಿ. ಏನೇ ಹೇಳು. ಬೈಲೇನೆ ಬಾರೇ. ಓ ಇವನು ನಮ್ಮ ಶಿಷ್ಯಂದು ಇವತ್ತು ಬರ್ತಾಳೆ. ಹ್ಯಾಪಿ ಬರ್ತಾಳೆ ಚಿಚ್ಚ. ಒಂದೇಟು ಹೊಡೆದೆ, ನೀನೊಂದೇಟು ಹೊಡಿ ಅವ್ರಿಗೆ. ಅವ್ರಿಗೆ ಕುಡಿತೀಯ ಅವ್ವ. ಅಲ್ಲೋಡಲ್ಲಿ ಕಾಣಲೋಕವನ್ನು ಕಾಣೋರು ಯಾರು. ಅಲ್ಲ ಅವ್ಳ ಸ್ಟೈಲ್ ನೋಡು, ಅವ್ಳ ಸ್ಟೈಲ್ ಮತ್ತೆ ಸ್ಟೈಲ್. ಅವ್ವ ಏನು ನಮ್ಮ ಶಿಷ್ಯ. ದನ ವ್ಯಾಪಾರ ಮಾಡ್ತಾನೆ ಈಗಲೇ. ದಳ್ಳಾಳಿ ವ್ಯಾಪಾರ. ದಳ್ಳಾಳಿ ಎಷ್ಟು ಮಾಡ್ದಲ್ಲ ದನವ? ಎಷ್ಟು ಮಾಡ್ದ ದನವ? ಎಷ್ಟಕ್ಕೋದ? 80,000. ನೀವು ತಗೊಬಂದಿದ್ದು ಬರೀ 5,000 ರೂಪಾಯಿ ಲಾಭ ಕೊಟ್ಬಿಟ್ರಾ? ಬರೀ 5,000 ರೂಪಾಯಿಗೆ ಏಕೆ ಕೇಳೋದಿಲ್ಲ? ಅದಕ್ಕೆ ಕೊಟ್ಬಿಟ್ರ ಬರೀ 5,000 ರೂಪಾಯಿಗೆ? ಎಷ್ಟು ದಿನ ಆಯ್ತು ತಗೊಬಂದು? 15 ದಿನಕ್ಕೆ 5,000 ಲಾಭ ಮಾಡಿದ್ಯಾ? ವೆರಿ ಗುಡ್. ನಾನು ಮತ್ತು ನಮ್ಮ ಸಂಜುನೂ ಹೋಗ್ಬಿಟ್ಟು ಕಡ್ಡಿನ ಕುಯ್ಕೊಂಡು ಮನೆ ಹತ್ರ ತಗೊಬಂದು ಹಾಕಿ ಹಸುಗಳಿಗೆ ಒಳಗಡೆ ತಗೊಬಂದು ಹಾಕಿ ಹಸುಗಳನ್ನ ಮೇಯ್ತಾ ಇದ್ದೋ. ಎಲ್ಲ ಮುಗಿಯೋಷ್ಟೊತ್ತಿಗೆ ಜೀವನ ನನಗೆ 12 ಆಗಿತ್ತು. ಇನ್ನು ರೆಸ್ಟ್ ಟೈಮು. ಕಾಲಕ್ಕೆ ದಬಾಕೊಂಡಿದ್ದೆ. ಮತ್ತು ಎದ್ದು ಹೊಲ್ದ ಹತ್ರ ಹೋಗಿ ಬಂದು ನೋಡ್ತೀನಿ. ಬೇಬಿಗಳು ಇವೆಲ್ಲ ಸಖತ್ತಾಗಿ ಬಂದೈತೆ ಮರಿಗಳು. ಇರೋದು 5 ಅಡಿ ಇದ್ದೀನಿ. ನಮ್ಮ ಮನೆ ಕಸ ಒರೆಸಿ 4 ಕಡೆಗೆ ತಗೊಬಂದು ನಿಲ್ಲಿಸ್ಬಿಡ್ತಾರೆ ಗುರು. ಸೀರಿಯಸ್ಸಾಗೆ ರಾಮ.
ನಿಮ್ಗೆ ಇಷ್ಟ ಇಲ್ದಿರೋ ಐಟಮ್ನ ಮಾಡ್ಕೊಂಡು ನೀವು ಇಷ್ಟ ಇಲ್ದಿದ್ರೆ ಹೋಗು ರೋಡಲ್ಲಿ ಭಿಕ್ಷೆ ಬಿಡ್ಕೊಂಡು ಫಂಕ್ಷನಲ್ಲೆಲ್ಲ ತಿನ್ನಕಾಯ್ತದೆ ಮನೆ ತಿನ್ನಕ್ ಮಾತ್ರ ವಾಂತಿ ಬಂದ್ಬಿಡೋದು. ಯಾಕೆ ಫಂಕ್ಷನಲ್ಲಿ ಕ್ಲೀನಾಗಿ ಅದು ಇದು ಸೋಸ್ ಹಾಕೋದಿಲ್ವಲ್ಲ, ನೀಟಾಗಿ ಎಲ್ಲ ಹಚ್ಚಾಕ್ಬಿಡ್ತಾರಲ್ಲ, ಒಂದೇ ಶ್ರೇಷ್ಠ ಆಗಿರ್ತದೆ. ಅದೇ ಟೇಸ್ಟು, ಅದೇ ಟೇಸ್ಟು. ನುಣ್ಣು ನೀಟಾಗಿ ಮಾಡ್ತೀವಲ್ವಾ, ಅದು ನಿಮ್ಗೆ ಚೆನ್ನಾಗಿರೋ ಇಷ್ಟ ಇರೋದಿಲ್ಲ ಅಷ್ಟೇ. ಗೊತ್ತಾಯ್ತಾ? ಬಾತ್ ಬೇರೆ ಮಾಡ್ತವ್ರೆ. ಬಾತು ಪಲಾವು ಬಾತ್ ಅಲ್ಲ. ಬಾತು ಅಂದ್ರೆ ಯಾವ್ದು ಗೊತ್ತಾ? ಈ ವಾಂಗ್ಯ ಬಾತು, ಆಮೇಲೆ ತಿರ್ಗಾ ಇದು ಮಾಡ್ತಾರೆ, ಏನೇನೋ ಬೇರೆ ಹಾಕ್ತಾರೆ. ಪಲಾವ್ ತರಕಾರಿ ಪಲಾವು ಸರಿಯಾ? ಇಲ್ಲೇನು ನೋಡ್ತೀಯ? ಏನ್ ಗುರೈಸ್ತೀಯಾ? ನಮ್ಮ ಸೋನುಗೆ ಸ್ವಲ್ಪ ಗಾಯ ಆಗ್ಬಿಟ್ಟೈತೆ. ಅಲ್ಲೊಂದು ಕಟ್ಟೆ ಐತೆ ಕಾಣಿಸ್ತೈತಾ? ಆ ಕಟ್ಟೆಲ್ಲಿ ಹೋಗ್ಬಿಟ್ಟು ಹೆವಿ ಬಿಸಿಲಲ್ವಾ, ಹೋಗಿ ಈಜ ಹೊಡ್ಕೊಂಬಂದು ಮಲ್ಕೊಂಬಿಟ್ಟೈತೆ. ಅದು ಫುಲ್ ರ್ಯಾಶಸ್ ಥರ ಆಗ್ಬಿಟ್ಟು ಫುಲ್ ಗಾಯ ಆಗ್ಬಿಟ್ಟೈತೆ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಬರಲ್ಲ ನಿಮ್ಮೂರಿಗೆ ಬರ್ತೀನಿ. ಈಗ ಬಂದವ್ರು ಇದ್ದೀರ ಹಿಂಗೆ ಹೋಗ್ಬೇಕು.